ನಮಸ್ಕಾರ. ರಾತ್ರಿಯೆಲ್ಲ ಸರಸ, ಬೆಳಿಗ್ಗೆ ಎದ್ದರೆ ಜಗಳ ಆಡುವ ಗಂಡ ಹೆಂಡತಿ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಡಿಸ್ಲೈಕನ್ನು ಮಾಡಿ. ನೋಡಿ, ರಾತ್ರಿಯೆಲ್ಲ ಸರಸ, ಬೆಳಿಗ್ಗೆ ಎದ್ದರೆ ತಕ್ಷಣ ಏನಾದರೂ ಒಂದು ಜಗಳ ಸ್ಟಾರ್ಟ್ ಮಾಡ್ಕೊಂಬಿಡೋದು. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ಬೋರ್ಮಿಟಾ ಹಾಲು ಕುಡಿಯೋದ್ರಿಂದ ಮಾಲ್ಟು, ಜ್ಯೂಸುಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀನು ಸರಿಯಾಗಿ ಉಪ್ಪು ಹಾಕಿದೆಯಾ ನೋಡು. ಸಿಕ್ಕಾಬಟ್ಟೆ ಉಪ್ಪು ಇಟ್ಟಿದೆಯಾ ಅಡುಗೆಗೆ, ಹೆಂಗೆ ತಿನ್ನಬೇಕು? ಹುಳಿನೇ ಇಲ್ಲ, ಇದಕ್ಕೆ ಖಾರನೇ ಇಲ್ಲ, ಇದು ಸಪ್ಪೆ ಮಾಡಿದೆಯಾ? ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಮಕ್ಕಳು ವಿಚಾರಕ್ಕೆ, ಒಂದಕ್ಕಲ್ಲ ಎರಡಕ್ಕಲ್ಲ, ಅಬ್ಬಬ್ಬಬ್ಬಬ್ಬ, ಫೈನಾನ್ಷಿಯಲ್ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಸಾಲ ಬಾಧೆ ವಿಚಾರಕ್ಕೆ, ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ ಅನ್ನೋ ವಿಚಾರಕ್ಕೆ, ಕಾರ್ ತಗೊಬೇಕು, ಬಂಗಾರ ಮಾಡಿಸ್ಬೇಕು, ನೆಕ್ಸ್ಟ್ ವೀಕ್ ಮಕ್ಕಳು ಬರ್ತಡೇ, ಟೂರ್ ಹೋಗಬೇಕು, ರೆಸಾರ್ಟ್ಗೆ ಹೋಗಬೇಕು, ಪಿಕ್ನಿಕ್ ಹೋಗಬೇಕು. ಒಂದಕ್ಕಲ್ಲ ಎರಡಕ್ಕಲ್ಲ, ಇನ್ನೂ ಎಲ್ಲ ಇರುತ್ತೆ. ಸೈಟುಗಳು, ಎರಡೆರಡು ಮನೆ, ಮೂರು ಮನೆ, ಅಪಾರ್ಟ್ಮೆಂಟುಗಳು ಇರ್ತವೆ, ಒಳ್ಳೊಳ್ಳೆ ಜಮೀನು ಇರ್ತವೆ, ಕಾರುಗಳು ಇರ್ತವೆ. ತಿಂಗಳಿಗೆ ಲಕ್ಷಗಟ್ಟಲೆ ದುಡಿತಿರ್ತಾರೆ ಗಂಡ್ಮಕ್ಳು. ಬೆಳಿಗ್ಗೆ ಎದ್ದ ತಕ್ಷಣ ಅದು ಏನಾಗುತ್ತೋ ಗೊತ್ತಿಲ್ಲ, ಶುರು ಜಗಳಗಳು. ನೋಡಿ, ಅದು ಎಸ್ಪೆಷಲಿ ಈ ಪ್ರತಿ ಮಂಗಳವಾರ, ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ ಎದ್ದು ಬಿಟ್ಟಿರ್ತಾರೆ ಮನೆಯಲ್ಲಿ. ಅದು ಏನಕ್ಕೆ ಎದ್ದೇಳ್ತಾರೋ ಗೊತ್ತಿಲ್ಲ. ಸುಮ್ಮನೆ ಸಿಟ್ಟು ಮಾಡ್ಕೊಳೋದು, ಸುಮ್ಮನೆ ಕೋಪ ಮಾಡ್ಕೊಳೋದು, ಹಳೇದೆಲ್ಲ ತಕ್ಕಳೋದು. ಹೋದ ವರ್ಷದ್ದು, ಆಚೆ ವರ್ಷದ್ದು, ನಮ್ಮ ಅಮ್ಮನಿಗೆ ಹಂಗಂದೆ, ನಮ್ಮ ಅಕ್ಕನಿಗೆ ಹಿಂಗಂದೆ, ನಮ್ಮ ಅಣ್ಣನಿಗೆ ಹಿಂಗಂದೆ, ನನ್ನ ತಮ್ಮನಿಗೆ ಹಿಂಗಂಗೆ ಅಂದೆ, ನಮ್ಮ ಅತ್ತೆ ಮಾವನಿಗೆ ಹಿಂಗಂದೆ, ಇನ್ನೊಂದು ಮತ್ತೊಂದು ಹಳೇದೆಲ್ಲ ಕೆದಕಿ ಜಗಳ ಮಾಡೋದು. ಯಾವ್ಯಾವ ರಾಶಿ ನಕ್ಷತ್ರದಾರಪ್ಪ ಅಂತಂದರೆ, ಈ ಗಂಡು ಮೂಲ ನಕ್ಷತ್ರದವರು: ಮೇಷರಾಶಿ ಅಶ್ವಿನಿ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಧನುರ್ರಾಶಿ ಮೂಲಾ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ. ಇದ್ರ ಜೊತೆಗೆ ಈ ಸಿಂಹ ರಾಶಿ ಉಬ್ಬ ನಕ್ಷತ್ರ. ಇನ್ನು ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ, ಈ ಮಕರ ರಾಶಿ ಶ್ರವಣ, ಮಕರ ರಾಶಿ ಧನಿಷ್ಠ ನಕ್ಷತ್ರ. ಖಂಡಿತವಾಗ್ಲೂ ಹಳೇದೆಲ್ಲ ಕೆದಕ್ಕೊಳ್ಳೋದು, ಇಲ್ದಿದ್ದೆಲ್ಲ ಯೋಚನೆ ಮಾಡೋದು. ನೀನು ಹಂಗಂದಿದ್ದೆ, ನೀನು ಹಿಂಗಂದೆ, ನೀನು ಹಂಗೆ ಮಾಡ್ತೀಯಾ, ಹಿಂಗೆ ಮಾಡ್ತೀಯಾ, ಒಂದು ವಿಚಾರಕ್ಕಲ್ಲ, ಎರಡು ವಿಚಾರಕ್ಕಲ್ಲ. ಈ ಗಂಡ ಹೆಂಡ್ತಿ ನಡುವೆ ಇತ್ತೀಚಿನ ದಿನಗಳಲ್ಲಿ ಮನೆ ಒಳಗೆ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಹೈರಾಣ ಆಗಿಬಿಟ್ಟಿದ್ದಾರೆ. 100ಕ್ಕೆ 40% ಆಫ್ ದಿ ಪೀಪಲ್ಸ್, 100ಕ್ಕೆ 40% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಇದ್ದೇ ಇರ್ತಾರೆ. ಖಂಡಿತವಾಗ್ಲು ಯಾಕನ್ನ ಮದುವೆ ಆಗ್ಬಿಟ್ನಪ್ಪ, ಯಾಕನ್ನ ಕಟ್ಕೊಂಬಿಟ್ನಪ್ಪ ಅನ್ನೋ ಒಂದು ಚಿಂತನೆ ಗಂಡು ಮಕ್ಕಳಲ್ಲೂ ಬಂದ್ಬಿಡುತ್ತೆ, ಹೆಣ್ಣು ಮಕ್ಕಳಲ್ಲೂ ಬಂದ್ಬಿಡುತ್ತೆ. ಮಕ್ಕಳಿಗೋಸ್ಕರ ಮುಖ ನೋಡ್ಕೊಂಡು ಬಾಳನ ಬಿಡು ಅಂತ ಸಮಾಧಾನ ಇವರೇ ಸಮಾಧಾನ ಮಾಡ್ಕೊಂತಿರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಆಗಿರ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಚಾನಲ್ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಒಂದು ಗಂಡ ಹೆಂಡತಿ ಜಗಳಗಳು
ನೀವೇ ಕಂಟ್ರೋಲ್ ಮಾಡ್ಕೊಬೇಕು, ನೀವೇ ಸಮಾಧಾನ ಮಾಡ್ಕೊಬೇಕು. ನಮಸ್ಕಾರ.